ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ವೆದರು. ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಿಂಗೆ ನಮ್ಮ ತುಮಕೂರಲ್ಲಿ ಇದೇ ಥರನೇ ಇದೆ. 3:30-4 ಗಂಟೆಯಿಂದ ಈ ಥರ ವೆದರ್ ಸ್ಟಾರ್ಟ್ ಆಗುತ್ತೆ. ಮಳೆ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮೂರಲ್ಲೂ ಹೀಗೇನಾ ಅಂತಲೂ ಹೇಳಿ. ಬೆಳಗ್ಗೆ ಫುಲ್ ಬಿಸಿಲಿರುತ್ತೆ. 3:30-4 ಗಂಟೆ ಈ ಟೈಮಲ್ಲಿ ಕ್ಲೌಡ್ಸ್ ಎಲ್ಲ ಬಂದ್ಬಿಡುತ್ತೆ. ಮಳೆನೂ ಬರುತ್ತೆ. ಒಂದೊಂದು ಸಲ ಮಳೆ ಬರಲ್ಲ ಅಷ್ಟೇ. ಬಟ್ ಆಲ್ಟರ್ನೇಟಿವ್ ಡೇಸಲ್ಲಿ ಮಳೆ ಬರ್ತಾನೆ ಇದೆ. ಸೊ ಬನ್ನಿ, ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆಫೀಸಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಾಯ್ ಲಶಿ. ಸೊ ಈಗ ಹಾಲು ತರಕ್ಕೆ ಹೋಗಬೇಕು. ಬಂದು ಡಿನ್ನರ್ ಏನು ಮಾಡೋದೋ ಗೊತ್ತಿಲ್ಲ. ಬೆಳಗ್ಗೆ ದೋಸೆ ಚಟ್ನಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಮಾವಿನಕಾಯಿ ಮರದಲ್ಲಿ, ಅಂದರೆ ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರ ಮರದಲ್ಲಿ ಒಂದು ಮಾವಿನಕಾಯಿ ಮರ ಇದೆ. ರಸ್ಪುರಿ, ಅದು ಇಷ್ಟೇ ಚಿಕ್ಕದಿರುತ್ತಲ್ಲ, ಒಂಥರ ತುಂಬ ಹುಳಿ ಇರುತ್ತಲ್ಲ, ಅದರಲ್ಲಿ ಚಟ್ನಿ ಮಾಡಿದ್ದೆ. ಸಕ್ಕತ್ತಾಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನೆಕ್ಸ್ಟ್ ಮಾಡಿದಾಗ ರೆಸಿಪಿನ ತೋರಿಸ್ತೀನಿ. ಇನ್ನೂ ತುಂಬ ಇದ್ದಾವೆ. ಅಪ್ಪ ಮಾವಿನಕಾಯಿ ಇದು ಉಪ್ಪಿನಕಾಯಿ ಹಾಕ್ಬಿಡಿ ಅಂತ ಅಂದರು. ಉಪ್ಪಿನಕಾಯಿ ಇನ್ನೂ ಹಾಗೇ ಇದೆ. ಅದೆಲ್ಲ ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ಹಾಕಲಿಲ್ಲ. ಇದೆಲ್ಲ ಚಿತ್ರಾನ್ನಕ್ಕೆ ಇಲ್ಲ ಈ ಥರ ಚಟ್ನಿಗೆ ಚೆನ್ನಾಗಿರುತ್ತೆ. ಇಲ್ಲ ರೊಟ್ಟಿಗೆ ಹಾಕಿದಾಗ ತುರಿದ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ರಶಿಕಾ, ಹಾಯ್ ಮಾಡ್ತೀಯಾ? ಹಾಯ್ ಮಾಡು, ಹಾಯ್ ಮಾಡೋ. ಏನಾ? ಇಲ್ಲೇ ಇದೆ ನೋಡಿ, ಮತ್ತೆ ತಗೊಂಬಂದೋಳೆ. ಇಲ್ಲಿದೆ, ಬಾರಮ್ಮ. ಅವಳೋಗಿ ಇಲ್ಲಿ ಈಗ ತಂದೋಳು ಮತ್ತೆ. ಬಾಯಿಲಿ ಬ್ರೌನಿ. ಬೌ 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 ಬೌ. ಯಾರದು? ಸ್ವಲ್ಪ ಹೊತ್ತಲ್ಲಿ ಬಿಡೋದು, ಸ್ವಲ್ಪ ಹೊತ್ತು ಎತ್ಕೊಂಬರೋದು ಇವಳು ರಶಿಕಾ. ಏನದು? ಇವೆರಡು ಫ್ರೆಂಡ್ಸು. ಏ ಡಿಂಕೋ, ಡಿಂಕು, ಇದು ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ. ನೋಡಿ, ಎಲ್ಲ ಕಡೆ ಓಡಾಡ್ತಿದೆ ಇವತ್ತು. ಯಾರದು? ಹಾಗೆ ಹಾಲು ತೊಗೊಂಡು ಬಂದೆ. ಸೊ ಲಶಿಕಾ ಅಂತೂ ಸಂಡೆಯಿಂದನೂ ಬಿಡ್ತಾನೇ ಇಲ್ಲ ನಾಯಿ ಮರಿಗಳನ್ನ. ಹೋಗೋದು, ತರೋದು, ಅದಕ್ಕೇನಾದರೂ ತಿನ್ನಿಸೋದು, ಕುಡಿಸೋದು, ಮತ್ತು ಹೋಗಿ ಬಿಡೋದು. ಈ ಥರ ಫುಲ್ಲು ಹಠ ಮಾಡ್ತಿದ್ದಾಳೆ. ಇನ್ನು ಹಾಲು ತಂದ ಮೇಲೇ ಪಪ್ಪಿ ತಂದಿದ್ದು. ಇನ್ನು ಅವಳು ಕೂಡ ಅಲ್ಲಿ ಆಟ ಆಡ್ಕೊಂಡಿದ್ದಾಳೆ ಪಪ್ಪಿಗಳ ಹತ್ರ. ಸೊ ಮಕ್ಕಳಿಗೇನೋ ಗೊತ್ತಿಲ್ಲ, ಒಂದೇನಾದರೂ ಸಿಕ್ಕಿಬಿಟ್ರೆ ಅದೊಂದು ಸ್ವಲ್ಪ ಇದಾಗೋವರೆಗೂ ಬಿಡೋದೇ ಇಲ್ಲ. ನಾವು ಎಷ್ಟೇ ಹೇಳಿದ್ರೂ ಬಿಡಲ್ಲ. ಹಾಗಾಗಿ ನಾವು ಅವ್ರನ್ನ ಬಿಟ್ಬಿಡ್ಬೇಕು. ಸರಿ ತಗೋ, ಆಟ ಆಡ್ಕೋ ಅಂತ ಬಿಟ್ಬಿಡ್ಬೇಕು. ಇಲ್ಲ ಅಂತ ಅವ್ರನ್ನ ಹೇಳಿದ ತಕ್ಷಣ ಅವ್ರು ಯಾವುದೂ ಮಾತು ಕೇಳಲ್ಲ. ಸೊ ಹಾಗಾಗಿ ಇನ್ನು ರಾತ್ರಿಗೆ ಸ್ವಲ್ಪ ಕರ್ಡ್ ರೈಸ್ ಮಾಡಿಬಿಟ್ಟು ಜೀರಾ ರೈಸ್ ಮಾಡ್ತಾ ಇದ್ದೆ. ಸೊ ಜೀರಾ ರೈಸ್ ತಿನ್ನಬೇಕು ಅನಿಸ್ತು. ಸ್ವಲ್ಪ ಖಾರವಾಗಿ ಮಾಡಿದೆ. ಈ ರೆಸಿಪಿನೂ ಕೂಡ ತೋರಿಸಿದ್ದೀನಿ ಸಿಂಪಲಾಗಿ. ತುಂಬ ಚೆನ್ನಾಗಿ ಬರುತ್ತೆ. ಪ್ರೀವಿಯಸ್ ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಮತ್ತೆ ನಾನೇನು ರಿಪೀಟ್ ಮಾಡಲಿಲ್ಲ. ಸ್ವಲ್ಪ ಖಾರವಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕರ್ಡ್ ರೈಸ್. ದಾಲಶಿ ಪಟಾಕಿ, ಲಶಿಕಾ ಪಟಾಕ್ಲು. ವಾವ್, ದಾ ಫ್ರೆಂಡ್ಸ್, ನಮ್ಮ ಏರಿಯಾ ಪಕ್ಕ ಕುಂದೂರು. ಇಲ್ಲಿ ಜಾತ್ರೆ ಇದೆ. ಇವತ್ತು ತೇರು, ನಾಳೆ ಎಲ್ಲ ಇರುತ್ತೇನೋ. ಸುಮ್ಮನೆ ಬಂದ್ವಿ ನೈಟ್ ಹಿಂಗೆ ಓಡಾಡ್ಕೊಂಡು ನೋಡ್ಕೊಂಡು ಬರೋಣ ಅಂತ. ಇಲ್ಲೇ ಮನೆ ಹತ್ರ ಪಕ್ಕದ ಏರಿಯಾ.
ಏಯ್ ನೋಡೋಣ ಆಂಜನೇಯ दीपकरा लशिका వచ్చులే గొగ్గి అది ఉండలేదా కాలు ఇవన్నీ చూడాలి మరి
ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಂದಿದ್ದೆ 11 ಗಂಟೆ ಆಯಿತು. ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇಲ್ಲ. ಇನ್ನೂ ನೋಡೋಣ ಅಂತಾನೆ ಅನಿಸ್ತಾ ಇತ್ತು. ಇನ್ನು ನನಗೆಲ್ಲ ಆಫೀಸ್ಗೆಲ್ಲ ಟೈಮ್ ಆಗುತ್ತೆ, ಎದ್ದೊಳಕ್ಕಾಗಲ್ಲ. ಇನ್ನು ಪ್ರಕುಲ್ ಕೂಡ ಕ್ರಿಕೆಟಿಗೆ ಹೋಗ್ತಾನೆ, ಅವನು ಎದ್ದೊಳ್ಬೇಕು 6 ಗಂಟೆಗೆ. ಸೊ ಹಾಗಾಗಿ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಇನ್ನು ಬೆಳಗ್ಗೆ ಎದ್ದು ಮಾಮೂಲಿ ತಿಂಡಿ ಅಡುಗೆ ಅವೆಲ್ಲ ಮಾಡ್ತಾಯಿನಿ. ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿನಿ, ತಿಂಡಿ ಏನು ಮಾಡ್ತಾ ಇಲ್ಲ. ಕಿರಿಕ್ಸಲೆ ಸೊಪ್ಪು ಬರುತ್ತಲ್ಲ, ಅದರಲ್ಲಿ ಬಸ್ಸಾರು ಮತ್ತು ಪಲ್ಯ ಮಾಡ್ತಾಯಿನಿ. ತುಂಬ ಒಳ್ಳೆಯದು ಬೇಸಿಗೆ ಟೈಮಲ್ಲಿ ತಿನ್ನೋದ್ರಿಂದ. ದೇಹಕ್ಕೆ ತಂಪು ಮತ್ತು ಐರನ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ನೆನ್ನೆ ಜಾತ್ರೆ ನೋಡ್ಕೊಂಡು ಬರೋಷ್ಟೊತ್ತಿಗೆ 11 ಗಂಟೆ ಬಿಟ್ಟಿದ್ದಲ್ಲಿ. ಈಗ ನಮ್ಮ ಪಕ್ಕದ ಏರಿಯಾ, ಪಕ್ಕದ ನಾನು ಹಾಲು ತರಕ್ಕೆ ಹೋಗ್ತೀರಲ್ಲ ಆ ಏರಿಯಾ. ಸಕಲಾಗಿತ್ತು ವೀರಗಾಸೆ ಪ್ಲಸ್ ವೀರಗಾಸೆ ಇದು ಅವರ ಮಿಸ್ಸಸ್ ಭದ್ರಕಾಳಿ ಮತ್ತು ಶಿವ. ಸೊ ಇಷ್ಟು ಅವತಾರ ಎತ್ತಿ ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ಗೊಂಬೆಗಳು, ಹಸುದು ಯಕ್ಷಗಾನ ಅದೆಲ್ಲ ದೊಡ್ಡ ದೊಡ್ಡ ಗೊಂಬೆಗಳಿರ್ತಾವ. ಆ ಹಸು ಅಂತ ಎಲ್ಲರಿಗೂ ಬೇಕು ಅಂದ್ಬಿಟ್ಟು ಹಿಂಗೆ ಬಂದು ಗುದ್ದೋದು ಎಲ್ಲರಿಗೂ. ಇವ್ರಿಗೊಂದು 2 ಸಲ ಹಂಗೆ ಮಾಡ್ತಾ ಫಸ್ಟ್ನೇ ಸತಿಗೆ ಅತ್ತೆ ಬಿಟ್ಟಳು. ಅದು ಇಷ್ಟು ದೊಡ್ಡದಾಗಿರುತ್ತಲ್ಲ, ಹತ್ರಕ್ಕೆ ಬಂದು ಹಿಂಗೆ ಗುಮ್ಮೋ ಥರ ಬರ್ತಾಯಿದ್ರು, ಕಾಮಿಡಿ ಥರ. ಅದಕ್ಕೆ ಇವಳು ಅತ್ತೆ ಬಿಟ್ಟರು. ಸೆಕೆಂಡ್ ಟೈಮ್ಗೆ ಏನಿಲ್ಲ. ಸೊ ಓಕೆ ಆಯಿತು ಅಲ್ವಾ ರಶಿ? ಹಾಂ, ಭಯ ಆಯಿತಾ? ಚೆನ್ನಾಗಿತ್ತು. ಮೇಯ್ನು ಮಕ್ಕಳಿಗೆ ನಮ್ಮ ಕಲ್ಚರು, ವಿಲೇಜ್ ಕಲ್ಚರಲ್ಲಿ ಹೇಗಿರುತ್ತೆ, ಹಳ್ಳಿ ವಾತಾವರಣ ಸೊಗಡು ಎಲ್ಲ ಹೇಗಿರುತ್ತೆ ಅಂತ ತೋರ್ಸೋಕ್ಕೆ ಕರ್ಕೊಂಡು ಹೋಗೋದು. ಸೊ ಮಕ್ಕಳಿಗೆಲ್ಲ ಗೊತ್ತಾಗಬೇಕಲ್ಲ. ಚೆನ್ನಾಗಿತ್ತು ರಶ್ಮಿನೇ. ಹೇಗೋ ನೋಡಿ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್. ಸೊ ಈಗ ಬೆಳಗ್ಗೆನೇ ಕಿರಿಕ್ಸಲೆ ಸೊಪ್ಪಿಂದು ಬಸ್ಸಾರು ರೈಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಧ್ಯಾಹ್ನಕ್ಕೆ 2 ಟೈಮು ಆಗುತ್ತೆ. ಸೊ ಸೊಪ್ಪು ತಿನ್ನೋಷ್ಟು ತುಂಬ ಒಳ್ಳೆಯದು. ಸೊ ಹಾಗಾಗಿ ಸೊಪ್ಪಿಂದು ಯಾವಾಗಲೂ ಇದ್ದೇ ಇರುತ್ತೆ. ಸೊಪ್ಪು, ಕಾಳು ಈ ಥರ ಬಸ್ಸಾರುಗಳು. ಸೊಪ್ಪು ತಿಂತೀಯ? ಹೋಗಿ ಬ್ರಷ್ ಮಾಡ್ಕೊಂಡು. ನೆನೆ ಹೆಂಗಿತ್ತು ಜಾತ್ರೆ ರಶಿ? ಹೆಂಗಿತ್ತು ಹಸು? ಹೆಂಗಿತ್ತು? ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ರಾಗಿ ಲಡ್ಡು ಮಾಡಿ. ಅವಾಗೊಂದ್ಸಲ ರಾಗಿ ಬಿಸ್ಕೆಟ್ ಮಾಡಿದ್ದೆ. ಸೊ ಇವತ್ತು ರಾಗಿ ಲಡ್ಡು ಮತ್ತು ವೀಟ್ ಬಿಸ್ಕೆಟ್ಸ್ ಮಾಡೋಣ ಅಂದ್ಬಿಟ್ಟು. ರಾಗಿ ಲಡ್ಡು ನಾರ್ಮಲಿ ಓವನ್ ಏನು ಬೇಕಾಗಿಲ್ಲ, ಹಾಗೆ ಮಾಡ್ಬೋದು, ತೋರಿಸ್ತೀನಿ. ಆ್ಯಂಡ್ ವೀಟ್ದೇನಿದೆ ಬಿಸ್ಕೆಟ್ಸು, ಕುಕ್ಕೀಸು, ಅದು ಓವನ್ ಯೂಸ್ ಮಾಡ್ಕೋಬೇಕು. ಇಲ್ಲಾಂದರೆ ಕುಕ್ಕರಲ್ಲಿ ಹೇಳೋದಲ್ಲ ಆ ಥರ ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೊಳ್ಬೋದು. ಸೊ ಮೊದಲು ಇವಾಗ ರಾಗಿ ಲಡ್ಡು ಏನೇನು ಬೇಕು ಅಂತ ನೋಡ್ತೀನಿ. ನೀವು ಅದಕ್ಕೆ ಗೋಡಂಬಿ ಹಾಕೋಬೋದು, ಇಲ್ಲ ಬಾದಾಮಿ ಕಟ್ ಮಾಡ್ಕೊಂಡು ಹಾಕ್ಬೋದು, ಫ್ರೈ ಮಾಡ್ಕೊಂಡು. ಅದು ನಿಮ್ಮ ಇಷ್ಟ. ಇಲ್ಲ ಪ್ಲೇನ್ ಕೂಡ ಹಾಗೆ ತಿನ್ಕೋಬೋದು. ಸೊ ಬನ್ನಿ ಈಸಿಯಾಗಿ ಹೇಳ್ಕೊಡ್ತೀನಿ. ಏನಕ್ಕಂದರೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಆಲ್ಮೋಸ್ಟ್. ಚಕ್ಲಿ ಖಾಲಿ ಆಗಿದೆ, ಕರ್ಜಿಕಾಯಿ ಮಾಡಿರೋದೆಲ್ಲ ಖಾಲಿ ಆಗಿದೆ. ಸೊ ಈ ಥರದ್ದು ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ವೀಟಿದ್ದು ಪ್ಲಸ್ ರಾಗಿದು 2 ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಬನ್ನಿ ಮೊದಲು ರಾಗಿ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಈಗ ಜಾಗರಿನ ಕ್ಲೀನಾಗಿ ಈ ಥರ ತುರ್ಕೋತಾ ಇದ್ದೀನಿ ನೈಫಲ್ಲೇ. ಇದು ನಾಟಿ ಬೆಲ್ಲ ಅಂತಾರಲ್ಲ, ಅದು ಸ್ವಲ್ಪ ಕಲರ್ ಕೂಡ ಡಾರ್ಕ್ ಆಗೇ ಬರುತ್ತೆ. ಮಾಮೂಲಿ ಬೆಲ್ಲ ಅಂದರೆ ಒಂದು ಸ್ವಲ್ಪ ಶುಗರ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಇದರಲ್ಲೂ ಸ್ವಲ್ಪ ಇರುತ್ತೆ, ಬಟ್ ಓಕೆ, ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ ಕಮ್ಮಿ ಇರುತ್ತೆ. ಸೊ ಆ ವೈಟ್ ಬೆಲ್ಲದಲ್ಲಿ ಸ್ವಲ್ಪ ಶುಗರ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಾಟಿ ಬೆಲ್ಲ ಅಂದರೆ ಆರ್ಗ್ಯಾನಿಕ್ದು ಕೊಡ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣ ಆದರೂ ಕಡಿಮೆ ಮಾಡೋಣ ಅಂತ ಅಷ್ಟೇ. ತುರ್ಕೊಂಡು ಈಗ ಒಂದು ಕಡಾಯಿಗೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಗೋಡಂಬಿ ಇಲ್ಲಾಂದರೆ ಬಾದಾಮಿ, ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಹಾಕೋಬಹುದು. ಇದೇ ಪರ್ಟಿಕ್ಯುಲರ್ ಆಗಿ ಹಾಕೋಬೇಕು ಅಂತೇನಿಲ್ಲ. ಇನ್ನು ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು. ಮನೆಯಲ್ಲಿ ನನಗೆ ಗೋಡಂಬಿ ಅವೈಲಬಲ್ ಇರಲಿಲ್ಲ. ಸೊ ಹಂಗಾಗಿ ಬಾದಾಮಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾನು 3 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಅದು ಘಮ ಬರುತ್ತೆ. ನಾವು ಅದು ರೋಸ್ಟ್ ಮಾಡೋವಾಗ ತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಒಂದು ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷದ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಕಲರ್ ಕೂಡ ಎಲ್ಲ ಚೇಂಜ್ ಆಗುತ್ತೆ ನೋಡಿ. ಘಮ 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 ಅಂತ ಸ್ಮೆಲ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಪಕ್ಕಕ್ಕೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಈಗ ಜಾಗರಿ ಪೌಡರ್ ನಾನು ತುರಿದಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಗೆ 150 ಗ್ರಾಮ್ಸ್ ಅಂದರೆ 3 ಕಪ್ಸಿಗೆ ಎಷ್ಟು 450 ಗ್ರಾಮ್ಸ್ ಆಗುತ್ತೆ. 450 ಗ್ರಾಮ್ಸ್ ಅಷ್ಟು ನಾನು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ಅದನ್ನು ಫಿಲ್ಟ್ರ್ ಅಂದರೆ ಇದು
ಬಾಯ್ಲ್ ಮಾಡಿಕೊಂಡು ಕರಗಿಸ್ಕೊತೀನಿ. ಇದು ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ತೆಳುವಾಗಿ ಇದ್ದರೆ ಬೆಲ್ಲ ಸಾಕು. ಇನ್ನು ಆಗಲೇ ತೆಗೆದಿಟ್ಕೊಂಡಿದ್ನಲ್ಲ ರಾಗಿ ಹಿಟ್ಟು, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ನಾನು ಈ ಥರ ಕನ್ಸಿಸ್ಟೆನ್ಸಿಲಿ ಬೆಲ್ಲದ ಪಾಕ ಇದ್ದರೆ ಸಾಕು. ನೋಡ್ಕೊಂಡು ಬೇಕಿದ್ರೆ ನೀವು ಹಾಕೋಬೋದು, ಇಷ್ಟೇ ಪಾಕ ಅಂತ ಏನಿಲ್ಲ. ನೀವು ಸಿರಪ್ ಈ ಥರ ಬೆಲ್ಲದ ಸಿರಪ್, ಜಾಗರಿ ಸಿರಪ್ ಮಾಡಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನೀವು ಉಂಡೆ ಕಟ್ಟಕ್ಕಾಗತ್ತೆ ಅಂತ ನೋಡ್ಕೊಂಡು ಹಾಕೋಬೋದು. ಇನ್ನು ಇದಕ್ಕೆ ಬೇರೆದಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಅಷ್ಟು ನೆಸೆಸಿಟಿ ಏನಿಲ್ಲ. ಒಂದು ಸಿರಪ್ ಒಂದಿಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಉಂಡೆ ಕಟ್ಟೋಷ್ಟು ನಾನು ಸಿರಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟಿಲ್ದಲೆ. ಘಮ ಮಾತ್ರ ಪರಿಮಳ ಸಖತ್ತಾಗಿ ಬರ್ತಾಯಿತ್ತು. ಇನ್ನು ನಿಮಗೆ ಇವಾಗ ಯಾವ ಸೈಜಿಗೆ ರಾಗಿ ಲಡ್ಡು ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ಈ ಥರ ಮಾಮೂಲಿ ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ತಿರುಗಿಸ್ಕೊಂಡು ಕಟ್ಕೊಂಡ್ರೆ ಮುಗೀತು. ನನಗೆ ಇಷ್ಟರಲ್ಲಿ ನನಗೆ 3 ಕಪ್ ರಾಗಿ ಹಿಟ್ಟಿಗೆ ನನಗೆ ಆಲ್ಮೋಸ್ಟ್ ಒಂದು ಮೀಡಿಯಮ್ ಸೈಜಲ್ಲಿರೋ ಒಂದು ರಾಗಿ ಲಡ್ಡು 10 ರಾಗಿ ಲಡ್ಡು ಆಯಿತು. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಬೇಗ ಬೇಗ ಕಟ್ಟಬೇಕು. ಇದೇನೋ ಬೇಗ ಕಟ್ಟಬೇಕು ಅಂತ ಏನಿಲ್ಲ, ಏನಕ್ಕಂದರೆ ನಾವು ಪಾಕ ಏನು ತೆಗ್ದಿಲ್ಲ, ಜಸ್ಟ್ ನಾವು ಜಾಗರಿ ಸಿರಪ್ನ ಹಾಕ್ಕೊಂಡಿರೋದಷ್ಟೇ. ಸೊ ಆರಾಮಾಗಿ ಕ್ಲೀನಾಗಿ ಒಬ್ಬರೇ ಮಾಡ್ಕೋಬೋದು. ಬಟ್ ನಾನು ಅಂಟಿನ ಉಂಡೆ ಮಾಡಿದ್ನಲ್ಲ ಅದಕ್ಕೂ ಮಾತ್ರ ಬೇಗ ಕಟ್ಟಬೇಕು, ಅದು ಒಂದೆಳೆ ಪಾಕ ಎಲ್ಲ ತೆಗೆದು ಮಾಡ್ತೀವಲ್ಲ, ಹಾಗಾಗಿ ಬೇಗನೆ ಗಟ್ಟಿ ಆಗುತ್ತೆ. ಇದಕ್ಕೆ ಆ ಥರದ್ದೇನು ನೆಸೆಸಿಟಿ ಇಲ್ಲ. ನೋಡಿ 10 ರಾಗಿ ಲಡ್ಡು ಸೂಪರ್ ಆಗಿರೋದಾಯಿತು. ಮಕ್ಳಿಗೆ ಕೊಟ್ಟರೆ ಒಳ್ಳೆ ಐರನ್ ಕಂಟೆಂಟ್ ಅವ್ರ ಬಾಡಿಗೆ ಸಿಗುತ್ತೆ, ಇನ್ನು ದೊಡ್ಡವ್ರು ಕೂಡ ತಿನ್ಬೋದು. ಈಗ ನಾನು ವೀಟ್ ಬನ್ ಮಾಡ್ತಾಯಿದ್ದೀನಿ. ಇದನ್ನು ವೀಟ್ ಬನ್ ಅನ್ಕೋಬೋದು, ಕುಕೀಸ್ ಅನ್ಕೋಬೋದು. ನಾನು ಇದಕ್ಕೆ ವೀಟ್ ಬನ್ ಅಂತಲೇ ಹೆಸರಿಡ್ತೀನಿ. ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪಷ್ಟು. ಹಾಗೆ ಈ ಮಿಕ್ಕಿತ್ತಲ್ಲ ಸಿರಪ್ಪು, ಇದೊಂದು 2 ಕಪ್ಸ್ ಇರುತ್ತೆ ಜಾಗರಿ ಸಿರಪ್ಪು, ಒಂದು 2 ಕಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 4 ಕಪ್ಸಿಗೆ ಆಗೋಷ್ಟು ಮಾಡಿದ್ದೆ. ಇದೊಂದು 2 ಕಪ್ಸ್ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುವು. ಹಾಗೆ ಇನ್ನು 4 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಜರಡಿ ಇದು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ, ಏನಕ್ಕಂದರೆ ಗಂಟು ಕಟ್ಟಬಾರ್ದು ಅಂದ್ಬಿಟ್ಟು. ಸೊ ಇದನ್ನು ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಕಾರ್ಡಮಮ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗಿದೆ. ತೋರಿಸ್ತೀನಿ ಆ ಪ್ರೊಸೀಜರ್ ಕೂಡ. ಇದು ಕೂಡ ಅವಾಗವಾಗ ಮಾಡಿ ಕೊಟ್ಟರೆ, ಇದು ವೀಟ್ ಯೂಸ್ ಮಾಡಿರ್ತೀವಿ, ಜಾಗರಿ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ಮಕ್ಕಳು ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ, ಇಷ್ಟಪಟ್ಟು ಮನೆಯಲ್ಲೇ ತಿಂತಾರೆ. ಇನ್ನು ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನು, 1-2 ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಗಟ್ಟಿ ಆಗುತ್ತೆ, ನಾವು ಜಾಗರಿ ಸಿರಪ್ ಎಲ್ಲ ಹಾಕಿದ್ವಲ್ಲ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಗಂಟೆಲ್ಲ ಕಟ್ತಾ ಇರುತ್ತೆ. ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಲೇ. ಇದು ನೋಡಿದ್ರೆ ಇದು ಕಜ್ಜಾಯ ಅಂತೀವಲ್ಲ ಆ ಥರನೇ ಸ್ಮೆಲ್ ಬರ್ತಾಯಿತ್ತು. ಕಜ್ಜಾಯನ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ, ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ, ಅದೇ ಥರನೇ ಬರ್ತಾಯಿತ್ತು. ಇದಕ್ಕೆ ವೀಟ್ ಬನ್ ಅಂತ ಹೇಳಿದ್ದು ನಾನು, ವೀಟ್ ಬನ್ ಅಂತ. ಇನ್ನೊಂದು ಸ್ವಲ್ಪ ತುಪ್ಪನ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಒಂದು ಸ್ವಲ್ಪ ಕೂಲ್ ಆಗಿದ ತಕ್ಷಣ ಒಂದು ಬೇರೆ ಬೌಲ್ಗೆ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ರೆಫ್ರಿಜರೇಟ್ ಮಾಡಬೇಕಂದ್ರೆ ಫ್ರಿಜ್ಜಲ್ಲಿ ಇಡಬೇಕು. ಇನ್ನು ಡೀ ಫ್ರಿಜ್ಜಲ್ಲಿ ಇದ್ರೂ ಓಕೆ, ಬೇಗನೆ ಆಗೋಗುತ್ತೆ. ನನಗೆ ಟೈಮ್ ಇರಲಿಲ್ಲ, ರಾತ್ರಿ ಬೇರೆ ತುಂಬ ಲೇಟ್ ಆಗೋಗ್ತಾ ಇತ್ತು, ರಾತ್ರಿ ಮಾಡ್ತಾ ಇದ್ದಲ್ಲ, ಹಾಗಾಗಿ ಡೀ ಫ್ರಿಜ್ಜಲ್ಲಿ ಒಂದು 40 ನಿಮಿಷ ಇಟ್ಟಿದ್ದೆ. ಆ ಡೀ ಫ್ರಿಜ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಡೈರೆಕ್ಟ್ ನಾವು ಹಾಗೆ ಓವನಲ್ಲೇ ಇಡಬಾರ್ದು, ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ. 40 ಮಿನಿಟ್ಸ್ ನಾನು ಒಳಗಡೆ ಐಸ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಫ್ರೀಸರಲ್ಲೆಲ್ಲ ಇಟ್ಬಿಟ್ಟು ನೋಡಿದೆ. ನೋಡಿ ಒಂದು ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ. ಈಗ ನಮಗೆ ಬೇಕಾಗಿರೋ ಒಂದು ಶೇಪಲ್ಲಿ ಈ ಬನ್ನ ತಯಾರಿ ಮಾಡ್ಕೋಬೋದು, ಸ್ಕ್ವೇರ್ ಶೇಪು ಇಲ್ಲ ರೌಂಡ್ ಶೇಪು, ಆ ಥರ ಯಾವುದ್ರಲ್ಲಾದರೂ. ನೋಡಿ ಇಷ್ಟ ಆಗಿದೆ. ಮತ್ತು ಇನ್ನೊಂದು ಇದರಲ್ಲೂ ಕೂಡ ಇಟ್ಟಿದ್ದೀನಿ, ನನಗೆ ಒಂದು ಆಲ್ಮೋಸ್ಟ್ ಒಂದು 15 ವೀಟ್ ಬನ್ನ ಏನೋ ಆಯಿತು. ಟೈಮು 10 ಗಂಟೆ ದಾಟಿದೆ. ಇನ್ನು ಇಲ್ಲಿ ಪ್ರೀ ಹೀಟ್ಗೆ ಇಟ್ಬಿಟ್ಟು ನಾನು 20 ನಿಮಿಷದ ಕಾಲ 180 ಡಿಗ್ರಿ ಸೆಲ್ಸಿಯಸಲ್ಲಿ ನಾನು ಕನ್ವೆಕ್ಷನಲ್ಲಿ ಕೊಟ್ಟಿದ್ದೆ, ಅದು ಆಗ್ತಿದೆ. ಸೊ ನನಗೆ ಬೇರೆ ಫುಲ್ ಸ್ಟ್ರೆಸ್ ಆಗಿತ್ತು, ಟೈಮ್ ಬೇರೆ ಆಗೋಗ್ತಾ ಇತ್ತಲ್ಲ, ಅಲ್ಲೇ ಕಾಯ್ತಾ ಇದ್ದೆ. ಅಲ್ಲೇ ಸ್ವಲ್ಪ ತೂಗುಡಿಕೆ ಬೇರೆ ಬರ್ತಾಯಿತ್ತು, ಅಲ್ಲೇ ಕಣ್ಣು ಮುಚ್ಚೋದು, ಕಣ್ಣು ತೆಗಿಯೋದು ಎಲ್ಲ ಮಾಡ್ತಾಯಿದ್ದೆ. ಅದು ಬೀಪ್ ಸೌಂಡ್ ಬರುತ್ತೆ ಆಗಿದ ತಕ್ಷಣ. ಸರಿ ಅಲ್ಲಿವರೆಗೂ ಕಣ್ಣು ಮುಚ್ಕೊಂಡಿರೋಣ ಅಂತ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೆ. ಸೊ 2 ಟೈಮ್ಸ್ ಇಡಬೇಕಿತ್ತು, ಹಂಗಾಗಿ ನನಗೆ 40 ನಿಮಿಷ ಬೇಕಾಯಿತು. ಒಂದೇದ್ರಲ್ಲೇ ಎಲ್ಲ ವೀಟ್ ಬನ್ನು ಇಡಿಸ್ಲಿಲ್ಲ, ಒಂದರಲ್ಲಿ ಇಷ್ಟು ಇನ್ನೊಂದರಲ್ಲಿ ಇಷ್ಟು ಅಂತ ಹಿಡಿಸಿದ್ದಾಯಿತು. ನೋಡಿ ಫೈನಲಿ ಇದಾಯಿತು. ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಅದಕ್ಕೆ ನಾನು ಇದಕ್ಕೆ ವೀಟ್ ಬನ್ ಅಂತ ಹೇಳಿದ್ದು. ತುಂಬ ಚೆನ್ನಾಗಿದೆ. ಡೈಲಿ ಒಂದೊಂದು ತಿಂದರೆ ಸಾಕು, ದೊಡ್ಡವರು ಮಕ್ಕಳಾಗಿರ್ಬೋದು, ಒಂದೊಂದು ತಿಂದರೆ ಎನಫ್. ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಬೈ ಬೈ.